ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಿರುವಂಥ ಬ್ರೇಕಿಂಗ್ ಸುದ್ದಿ ಏನಪ್ಪಾ ಅಂದರೆ, ದೇವೇಂದ್ರಪ್ಪ ಕುಸ್ಗಲ್ ಎಂಬ 60 ವರ್ಷದ ಪೂಜಾರಿ ಬರ್ಬರವಾಗಿ ಕೊಲೆಯಾಗಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಹುಬ್ಬಳ್ಳಿ ನಗರದ ಹಳೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ವೈಷ್ಣವಿ ನಗರದ ಪೂಜಾರಿಯಾಗಿರುವಂಥ ದೇವೇಂದ್ರಪ್ಪ ಕುಸ್ಗಲ್ ಅವರು ಕಾರು ತೆಗೆಯುವಾಗ ಕೆಲ ದುಷ್ಕರ್ಮಿಗಳು ಹಿಂದಿಂದ ಬಂದು ಅವರನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಒಂದು ಕಡೆ ಲಭ್ಯವಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಅಲ್ಲಿ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಾಕುನಿಂದ ಇರೋದ್ರಿಂದಾಗಿ ತೊಂದರೆಗೆ ಒಳಪಟ್ಟಿರುವಂಥ ದೇವೇಂದ್ರಪ್ಪ ಕುಸ್ಗಲ್ ಅವರಿಗೆ ಬಹಳಷ್ಟು ರಕ್ತಸ್ರಾವವಾಗಿದ್ದರಿಂದ ಅವರನ್ನು ರಸ್ತೆ ಮಧ್ಯ ಮಾರ್ಗದಲ್ಲೇ ಅವರ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಒಂದು ಕಡೆಯಿಂದ ಲಭ್ಯವಾಗ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಈ ರೀತಿಯಾಗಿ ಒಬ್ಬ ಪೂಜಾರಿಯನ್ನು ಕೊಲೆ ಮಾಡೋ ಹಂತಕ್ಕೆ ಬಂದು ನಿಂತಿದ್ದಾರೆ ದುಷ್ಕರ್ಮಿಗಳಂದರೆ ನಿಜವಾಗ್ಲೂ ಹೇಗೆ ನಂಬಿಕೊಳ್ಬೇಕು, ಹೇಗೆ ಇರಬೇಕು ಅನ್ನೋದನ್ನೇ ಇಲ್ಲಿ ತೋರಿಸ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಎದುರಾಗ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ದೇವೇಂದ್ರಪ್ಪ ಕುಸ್ಗಲ್ ಅವರು ಪೂಜಾರಿಯಾಗಿದ್ದರು. ಸುಮಾರು 60 ವರ್ಷದ ವಯಸ್ಸಿನ ಆಸ್ಪಾಸಿನ ವಯಸ್ಸಿನವರು. ಅವರು ಪೂಜೆಗಳನ್ನು ಮುಗಿಸಿಕೊಂಡು ತನ್ನ ಕಾರನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಕೃತ್ಯ ನಡೆದಿದೆ ಅಂತಕ್ಕಂಥ ಮಾಹಿತಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ.